ದುಡ್ಡು ಮಾಡಬೇಕಂತ ಹೋಟ್ಲು ಮಾಡಿದ್ರೆ ಇನ್ನೂ ರೇಟ್ ಜಾಸ್ತಿ ಇಡಬೇಕಾಗ್ತದೆ. ಉದ್ಯೋಗ ಮಾಡಬೇಕು ಅಂತ ಮಾಡಿದಾಗ ಜಾಸ್ತಿ ರೇಟ್ ಇಡೋ ಅವಶ್ಯಕತೆ ಇಲ್ಲ. ಹುಡುಗರು ಈಗ ನಮ್ಮ ಏನು ಲೇಬರ್ಸ್ ಇದ್ದಾರೆ ಅವ್ರಿಗಿಂತ ನಮಗೆ ಒಂದು 100 ರೂಪಾಯಿ ಜಾಸ್ತಿ ಪೇಮೆಂಟ್ ಸಿಕ್ಕಿದ್ರೆ ಸಾಕನ್ನ ಲೆಕ್ಕಾಚಾರ ಮಾಡಿದ್ರೆ ಇರೋದ್ರಲ್ಲಿ ಏನು ತೊಂದರೆ ಇಲ್ಲ. ಇಲ್ಲಿ ನಮ್ಮ ಏರಿಯಾ ಮಿಡ್ಲ್ ಕ್ಲಾಸ್ ಏರಿಯಾ ಇದು ಸಿಕ್ಕಾಬಟ್ಟೆ. ಹಂಗಾಗಿ ರೇಟ್ಗಳು ಅದೇ ಅವ್ರ ಏರಿಯಾಕ್ಕೆ ತಕ್ಕಂಥ ರೇಟ್ಗಳು ಇಟ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಕಬಾಬ್ ಎಲ್ಲ 50 ರೂಪಾಯಿ ಇದೆ ಸರ್ 100 ಗ್ರಾಮು. ಚಿಕನ್ ಕಬಾಬ್ನಲ್ಲಿ ಬೆಳ್ಳುಳ್ಳಿ ಕಬಾಬು ಅಂದರೆ ವೈಟ್ ಕಬಾಬ್ ಅಂತಲೂ ಹೇಳ್ತಾರೆ. ಮತ್ತು ಅದು ಬಿಟ್ಟರೆ ಮಾಮೂಲಿ ಚಿಕನ್ ಕಬಾಬ್ ಸಿಗುತ್ತೆ, ಲಿವರ್ ಕಬಾಬ್ ಸಿಗುತ್ತೆ, ಪ್ರಾನ್ಸ್ ಕಬಾಬು, ಫಿಶ್ ಕಬಾಬು ಮತ್ತು ತೀತರ್ ಕಬಾಬ್ ಸಿಗುತ್ತೆ, ಗೋಜಲಕ್ಕಿ ಕಬಾಬ್ ಸಿಗುತ್ತೆ, ಚಿಕನ್ ಲಾಲಿಪಾಪು, ಲೆಗ್ ಪೀಸು. ಯುನಿಕಾಗಿ ಕಬಾಬ್ ಮಸಾಲೆ ಅಂತಲೇ ಬರುತ್ತಲ್ವ, ಅದನ್ನು ತೊಗೊಂಡು ಬರೋಲ್ಲ ನಾವು. ನಾವೇನೆಲ್ಲ ಸಪ್ರೇಟಾಗಿ ಕಾರ್ನ್ಫ್ಲವರು, ಚಿಲ್ಲಿ ಪೌಡ್ರು, ಈ ಪೆಪ್ಪರು, ಜೀರಾ ಇವೆಲ್ಲ ಹಾಕೊಂಡು ನಾವೇ ರೆಡಿ ಮಾಡ್ಕೊತೀವಿ. ನಾವು ನ್ಯಾಚುರಲಾಗಿ ಮಾಡ್ತೀವಿ. ಈ ಟೇಸ್ಟಿಂಗ್ ಪೌಡ್ರು, ಪಾಮ್ ಆಯಿಲು ಮತ್ತು ಈ ಕಲ್ಲರು ಇದೆಲ್ಲ ಯಾವುದೂ ಯೂಸ್ ಮಾಡಲ್ಲ. ನ್ಯಾಚುರಲಾಗಿ ಯೂಸ್ ಮಾಡೋದ್ರಿಂದ ಊಟ ಚೆನ್ನಾಗಿರುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ತಿಂದಮೇಲೆ ಅವ್ರಿಗೆ ಏನು ಕಂಫರ್ಟಬಲ್ ಆಗಿರ್ತದೆ, ಹಾಗಾಗಿ ಹುಡಿಕೊಂಡು ಬರ್ತಾರೆ. ಮತ್ತೇನು VM ಕಬಾಬ್ ಕಾರ್ಬರ್ ಅಂದ್ಬಿಟ್ಟು ಅಡ್ರೆಸ್ ಬಂದು ಮೋಹನ್ ಸಿನಿಮಾ ಅಂತ ಹೆಬ್ನಳ್ಳಿ ಕ್ರಾಸಲ್ಲಿದೆ. ಅದರ ಆಪೋಸಿಟ್ ಯಾರನ್ನು ಕೇಳಿದ್ರು ಹೇಳ್ತಾರೆ. ಥಿಯೇಟ್ರ್ ಆಪೋಸಿಟ್ ಏನು ಮೋಹನ್ ಸಿನಿಮಾ ಆಪೋಸಿಟ್ ಅಂದರೆ ಬೇರೆ ಅಡ್ರೆಸ್ ಏನು ಅವಶ್ಯಕತೆ ಇಲ್ಲ. ಹೆಬ್ನಳ್ಳಿ ಕ್ರಾಸ್. ಈ ಕ್ರೌಡ್ ಅಂದರೆ ಇಲ್ಲಿ ವೈಟ್ ಪಲಾವ್ ಮತ್ತು ಬೆಳ್ಳುಳ್ಳಿ ಕಬಾಬ್ ಎರಡೂ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಜನ ಬರ್ತಾರೆ ಹುಡಿಕೊಂಡು ಚೆನ್ನಾಗಿ.